ಚಿಕ್ಕಪೇಟೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ನಿಧನಗೊಂಡಿದ್ದಾರೆ. ಹೃದಯಾಘಾತದಿಂದ ಆರ್.ವಿ. ದೇವರಾಜ್ ಕೊನೆ ಉಸಿರು ಎಳೆದಿರು. ಹಾರ್ಟ್ ಅಟ್ಯಾಕ್ನಿಂದ ಚಿಕ್ಕಪೇಟೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ನಿಧನ ಹೊಂದಿದ್ದಾರೆ. ಹೃದಯಾಘಾತದಿಂದ ಆರ್.ವಿ. ದೇವರಾಜ್ ಕೊನೆ ಉಸಿರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾಗ ಹಾರ್ಟ್ ಅಟ್ಯಾಕ್ ಆಗಿರೋದು ಇವರಿಗೆ. ತಕ್ಷಣ ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಯಿತು. ಆದರೆ ಜಯದೇವ ಆಸ್ಪತ್ರೆಗೂ ಕರೆತರಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ. ಆದರೆ ಅಲ್ಲಿ ಚಿಕಿತ್ಸೆ ಫಲಿಸದೆ ಆರ್.ವಿ. ದೇವರಾಜ್ ನಿಧನ ಹೊಂದಿದ್ದಾರೆ. ತೀವ್ರ ಹೃದಯಾಘಾತದ ಹಿನ್ನೆಲೆಯಲ್ಲಿ ಚಿಕ್ಕಪೇಟೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ನಿಧನ ಹೊಂದಿರುವುದು. 68 ವರ್ಷದ ಜನ್ಮದಿನ ಇತ್ತು ಅವರದ್ದು. ನಾಳೆ ಕಳೆದು ನಾಡಿದ್ದು ಅವರ ಜನ್ಮದಿನ ಕೂಡ. 68ನೇ ವರ್ಷದ ಹುಟ್ಟುಹಬ್ಬ. ಬರ್ತ್ಡೇಗೂ 2 ದಿನ ಮೊದಲಿಗೆ ಈ ರೀತಿಯಾಗಿ ನಿಧನಗೊಂಡಿರುವಂಥದ್ದು. ಅವರ ಅಭಿಮಾನಿಗಳು, ಕಾರ್ಯಕರ್ತರಲ್ಲಿ ಸಹಜವಾಗಿ ಆಕ್ರಂದನಕ್ಕೆ ಕಾರಣ ಆಗಿದೆ. ಚಿಕ್ಕಪೇಟೆಯ ಮಾಜಿ ಶಾಸಕ ಆರ್.ವಿ. ದೇವರಾಜ್ ತೀವ್ರ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿರುವುದು. ಚಾಮುಂಡಿ ಬೆಟ್ಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಮೈಸೂರಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಹೆಚ್ಚಿನ ಚಿಕಿತ್ಸೆಗಾಗಿ ಜಯದೇವ ಆಸ್ಪತ್ರೆಗೂ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಕೊನೆ ಉಸಿರೆಳೆದಿದ್ದಾರೆ. ಜನಪ್ರಿಯ ಕಾಂಗ್ರೆಸ್ ನಾಯಕರಾಗಿದ್ದರು ಆರ್.ವಿ. ದೇವರಾಜ್. ಚಿಕ್ಕಪೇಟೆಯಲ್ಲಿ ಜನಪ್ರಿಯತೆಯನ್ನು ಗಳಿಸಿದಂತಹ ಕಾಂಗ್ರೆಸ್ ನಾಯಕರು. ಇನ್ನೊಂದು ದುರ್ವಿಧಿ, ಬರ್ತ್ಡೇಗೂ 2 ದಿನ ಮೊದಲೇ ಆರ್.ವಿ. ದೇವರಾಜ್ ಅವರು ಕೊನೆ ಉಸಿರೆಳೆದಿರುವಂಥದ್ದು. 68 ವರ್ಷದ ಅವರ ಹುಟ್ಟು ಹಬ್ಬ ಇತ್ತು. ನಾಳೆ ಕಳೆದು ನಾಡಿದ್ದು ಅಂದರೆ ಬುಧವಾರದ ದಿನ 3ನೇ ತಾರೀಕು ಹುಟ್ಟು ಹಬ್ಬದ 2 ದಿನ ಮೊದಲೇ ಈ ರೀತಿಯಾಗಿ ಇಹಲೋಕವನ್ನು ತ್ಯಜಿಸಿರುವುದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಮಾಜಿ ಶಾಸಕರು ಆರ್.ವಿ. ದೇವರಾಜ್ ನಿಧನಗೊಂಡಿರುವಂಥ ವಿಚಾರ ಗೊತ್ತಾಗ್ತಾ ಇದೆ. ಏನೇನು ವ್ಯವಸ್ಥೆಗಳೇನಾದರೂ ಆಗ್ತಾ ಇದೆಯಾ ಅವರ ಅಂತಿಮ ದರ್ಶನಕ್ಕೆ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ಅರುಣ್, ಚಿಕ್ಕಪೇಟೆ ಮಾಜಿ ಶಾಸಕರಾಗಿದ್ದಂತಹ ಆರ್.ವಿ. ದೇವರಾಜ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ ಒಂದು ವಿಚಾರ ಈಗ ಗೊತ್ತಾಗ್ತಿರೋದು. ಡಿಸೆಂಬರ್ 3ನೇ ತಾರೀಕು ಅವರ ಹುಟ್ಟು ಹಬ್ಬ ಇತ್ತು. ಆ ಸಲುವಾಗಿ ಅವರು ಮೈಸೂರಿಗೆ ತೆರಳಿದ ವೇಳೆ ಈ ಹೃದಯಾಘಾತಕ್ಕೆ ಈಡಾಗಿದ್ದಾರೆ. ನಂತರ ಅವರನ್ನ ಅಲ್ಲಿನ ಖಾಸಗಿ ಆಸ್ಪತ್ರೆಗೆ ತುರ್ತಾಗಿ ಅಲ್ಲಿ ಚಿಕಿತ್ಸೆಯನ್ನ ಫಲಿಸದೆ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ವಿಚಾರ ಈಗ ಗೊತ್ತಾಗ್ತಾ ಇದೆ. ಸದ್ಯ ಈಗಾಗಲೇ ಇನ್ನೂ ಆಸ್ಪತ್ರೆಯಲ್ಲಿ ಮೃತದೇಹ ಇದೆ. ನಂತರ ನಾಳೆ ಮೈಸೂರಿನಿಂದ ಮೃತದೇಹವನ್ನ ಬೆಂಗಳೂರಿಗೆ ಕರೆತರುವಂತ ಕೆಲಸ ಕೂಡ ಆಗುತ್ತೆ. ನಂತರ ಬೆಂಗಳೂರಿನಲ್ಲಿ ಚಿಕ್ಕಪೇಟೆ ಮಾಜಿ ಶಾಸಕರು ಕೂಡ ಆಗಿದ್ದರಿಂದ ಅಲ್ಲಿ ಒಂದು ಅಂತಿಮ ದರ್ಶನಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡೋದಕ್ಕೆ ಕೂಡ ಸಿದ್ಧತೆಗಳನ್ನ ಮಾಡೋದಕ್ಕೆ ಈಗ ವ್ಯವಸ್ಥೆಗಳು ಕೂಡ ನಡೀತಾ ಇರೋದು. ಬಹುತೇಕ ನಾಳೆ ಬೆಳಗ್ಗೆ ಮೃತದೇಹವನ್ನ ಬೆಂಗಳೂರಿಗೆ ಕರೆತಂದು ಇಲ್ಲಿ ಒಂದು ಅಂತಿಮ ದರ್ಶನಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸೋದಕ್ಕೆ ತಯಾರಿಗಳು ನಡೀತಾ ಇದೆ. ಅರುಣ್, ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಆರ್.ವಿ. ದೇವರಾಜ್ ಅವರಿಗೆ. ಚಿಕ್ಕಪೇಟೆಯ ಮಾಜಿ ಶಾಸಕರು, ಕಾಂಗ್ರೆಸ್ ಶಾಸಕರು, ಜನಪ್ರಿಯತೆಯನ್ನು ಗಳಿಸಿದ್ರು. ಜಯದೇವ ಆಸ್ಪತ್ರೆಗೂ ಅವರನ್ನ ಕರೆತರಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ. ಆದರೆ ಜಯದೇವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಅವರು ಸ್ಪಂದಿಸಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದು. 68ನೇ ವರ್ಷದ ಜನ್ಮದಿನ ಕೂಡ ಇತ್ತು. 2 ದಿನ ಕಳೆದಿದ್ರೆ ಬುಧವಾರ ಅವರ ಜನ್ಮದಿನ ಇತ್ತು. ಬರ್ತ್ಡೇಗೂ 2 ದಿನ ಮೊದಲೇ ಆರ್.ವಿ. ದೇವರಾಜ್ ಅವರು ಕೊನೆ ಉಸಿರೆಳೆದಿರುವಂಥದ್ದು. ಕುಟುಂಬಸ್ಥರಲ್ಲಿ ಆಕ್ರಂದನ, ಅವರ ಅಭಿಮಾನಿಗಳಲ್ಲಿ ಆಕ್ರಂದನಕ್ಕೆ ಇದು ಕೂಡ ಕಾರಣ ಆಗಿದೆ. ಚಿಕ್ಕಪೇಟೆಯಲ್ಲಿ ಸಾಕಷ್ಟು ಜನಪ್ರಿಯ ಕೆಲಸಗಳು ಮಾಡಿ ಜನಪ್ರಿಯತೆಯನ್ನು ಗಳಿಸಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಂದನ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೇ, ಆರ್.ವಿ. ದೇವರಾಜ್ ಅವರು ಈ ರೀತಿಯಾಗಿ ಕೊನೆ ಉಸಿರೆಳೆದಿರುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅವರ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಉಗಾರ್ 67 ವರ್ಷದ ಆರ್.ವಿ. ದೇವರಾಜ್ ಅವರು ಇದೀಗ ಮೈಸೂರಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿರ್ತಕ್ಕಂಥದ್ದು. ಇದೇ ಡಿಸೆಂಬರ್ 3ನೇ ತಾರೀಕು ಅವರ ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬ ಆಚರಿಸುವ ಕಾರಣಕ್ಕಾಗಿ ಎಲ್ಲಾ ರೀತಿಯ ಏರ್ಪಾಟು ಚಿಕ್ಕಪೇಟೆ ಕ್ಷೇತ್ರದಲ್ಲೇ ನಡೀತಾ ಇತ್ತು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ತೆರಳುವ ಸಂದರ್ಭದಲ್ಲಿ ಹೃದಯಾಘಾತ ಆಗಿರ್ತಕ್ಕಂಥ ತಕ್ಷಣ ಮೈಸೂರಿನಲ್ಲಿರ್ತಕ್ಕಂಥ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಆದ್ರೆ ನಂತರ ಮೈಸೂರು ಅಪೋಲೋ ಆಸ್ಪತ್ರೆಯಿಂದ ಜಯದೇವ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಆದ್ರೆ ಚಿಕಿತ್ಸೆಗೆ ಸ್ಪಂದಿಸದೆ ನಿಧನರಾಗಿರ್ತಕ್ಕಂಥದ್ದು. ಇವರು ಡಿಸೆಂಬರ್ 3, 1957ರಲ್ಲಿ ಜನಿಸಿದ್ರು. ಕಾಂಗ್ರೆಸ್ನ ನಿಷ್ಠಾವಂತ ಶಾಸಕರು ಕೂಡ ಆಗಿದ್ರು. ಜೊತೆಗೆ ಚಿಕ್ಕಪೇಟೆಯಿಂದ ಇವರು 2 ಬಾರಿ ಶಾಸಕರಾಗಿದ್ರು ಮತ್ತು ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರು ಕೂಡ ಆಗಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರಿಗೆ
ಏನು ಕಾಂಗ್ರೆಸ್ನಲ್ಲಿ ಎಲ್ಲೊಂದ್ ಕಡೆ ಕಡೆಗಣಿಸಿದ್ರೆಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಅವರ ಪುತ್ರ ಆರ್ ಡಿ ಯುವರಾಜ್ ಕೂಡ ಒಂದು ಬಾರಿ ಅವರು ಕೂಡ ಕಾರ್ಪೊರೇಟರ್ ಆಗಿದ್ರು. ಸದ್ಯ ಇದೀಗ ಅವರನ್ನ ದೇಹವನ್ನ ಬೆಂಗಳೂರಿಗೆ ತರಲಾಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅತಿ ದೊಡ್ಡ ನಷ್ಟ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಅತ್ಯಂತ ಚರಿಷ್ಮಾ ಹೊಂದಿರತಕ್ಕಂತ ನಾಯಕರು ಇವರಾಗಿದ್ರು. ಯಾಕಂದ್ರೆ ಅನೇಕ ಪ್ರಕರಣಗಳಲ್ಲೂ ಕೂಡ ಕೆಲವೊಂದ್ ಕಡೆ ಇವರ ಹೆಸರುಗಳು ತಳುಕು ಹಾಕೊಂಡಿತ್ತು. ಜೊತೆಗೆ ಎಸ್ ಎಂ ಕೃಷ್ಣರವರು ಕೂಡ ತುಂಬಾ ಅತ್ಯಾಪ್ತರಾಗಿದ್ರು ಮತ್ತು ಎಸ್ ಎಂ ಕೃಷ್ಣವ್ರಿಗೆ ಒಂದು ಬಾರಿ ಚಿಕ್ಕಪೇಟೆ ಕ್ಷೇತ್ರವನ್ನು ಕೂಡ ಬಿಟ್ಟುಕೊಟ್ಟಿದ್ರು. ಜೊತೆಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಎಲ್ಲೊಂದ್ ಕಡೆ ಇವರು ಸೋತ್ರು. ಈ ಸೋಲಿಗೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ನೇ ಕಾರಣ ಅಂತ ಹೇಳಿ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದು ಇತ್ತೀಚಿನ ದಿನಗಳೆಲ್ಲ ಒಂದ್ ಕಡೆ ಕಾಂಗ್ರೆಸ್ನಿಂದ ಒಂದಷ್ಟು ಆಕ್ಟಿವಿಟೀಸ್ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗಿದ್ರು. ಆದ್ರೆ ಎಲ್ಲೊಂದ್ ಕಡೆ ಪಾರ್ಟಿಯ ಆಕ್ಟಿವಿಟೀಸ್ ಗಳಲ್ಲಿ ಭಾಗಿಯಾಗ್ತಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಮತ್ತು ಜೊತೆಗೆ ಇವರು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಧ್ಯಕ್ಷರಾಗಿದ್ರು. ಸುಮಾರು 2000 ಕೂಡ ಆಗಿದ್ರು. ನಂತರ ಕೆಪಿಸಿಸಿಯ ಜನರಲ್ ಸೆಕ್ರೆಟರಿ ಆಗಿ ಕೆಲಸವನ್ನ ಮಾಡಿದ್ದಾರೆ ಮತ್ತು ಎಐಸಿಸಿಯ ಮೆಂಬರ್ ಆಗಿ ಕೂಡ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವರ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂಷನ್ ಇವರು ಮೊದಲ ಬಾರಿ MLA ಆಗಿದ್ರು. ನಂತರ ಚಾಮರಾಜಪೇಟೆಯಿಂದ ಚಿಕ್ಕಪೇಟೆಗೂ ಕೂಡ ಇವರು ಶಾಸಕರಾಗಿದ್ರು. ಒಟ್ಟಾರೆ ಇವರು ಕಾಂಗ್ರೆಸ್ನ ಈ ಭಾಗದ ಸ್ಥಳೀಯ ಭಾಗದ ಜನಪ್ರಿಯ ನಾಯಕರು ಕೂಡ ಆಗಿದ್ರು. ಸದ್ಯ ಡಿಸೆಂಬರ್ 3ನೇ ತಾರೀಕು ಅವರ ಹುಟ್ಟುಹಬ್ಬ ಇತ್ತು. ಹಾಗಾಗಿ ಎಲ್ಲವನ್ನೂ ಕೂಡ ಹುಟ್ಟುಹಬ್ಬ ಕಾರಣಕ್ಕಾಗಿ ಈ ಬಾರಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಮಾಡ್ಬೇಕಂತ ಹೇಳಿ ಅವರ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯ ತಯಾರಿ ನಡೀತಿತ್ತು. ಈ ನಡುವೆ ಅವರು ಮೈಸೂರಿಗೆ ಚಾಮುಂಡೇಶ್ವರಿ ಟೆಂಪಲ್ಗೆ ತೆರಳಿದ್ರು. ಆದ್ರೆ ಇವತ್ತು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ರಸ್ತೆ ಮಧ್ಯದಲ್ಲೇ ಹೃದಯಾಘಾತ ಆಗಿದೆ. ತಕ್ಷಣ ಅವ್ರನ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ನಂತರ ಅಲ್ಲಿನ ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಯಿತು. ಜಯದೇವ ಆಸ್ಪತ್ರೆಯಲ್ಲಿ ಕೂಡ ಒಂದ್ ಕಡೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಹಾಗಾಗಿ ಡಾಕ್ಟರು ಹೃದಯಾಘಾತ ಅಂತ ಹೇಳಿ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಇದೀಗ ಅವರ ಕುಟುಂಬಸ್ಥರು ಅವರ ಮೃತದೇಹವನ್ನು ಬೆಂಗಳೂರಿಗೆ ತರ್ತಿರ್ತಕ್ಕಂಥದ್ದು. ನಾಳೆ ಬೆಂಗಳೂರಿನಲ್ಲಿ ಚಿಕ್ಕಪೇಟೆಯಲ್ಲಿ ಅವರ ಸ್ವಗೃಹದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಏರ್ಪಾಟು ಮಾಡಿರ್ತಕ್ಕಂಥದ್ದು. ಹೂಗಾರ್. ಥ್ಯಾಂಕ್ ಯು ಪಟೇಲ್ ರೇ ಡೀಟೇಲ್ಸ್ಗೆ. ಮುರುಘಾ